ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರವು ಈ ಕೂಡಲೇ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಜಿಲ್ಲೆ ಸಮಸ್ತ ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಬೇಕು. ಯಾಕಂತ ಹೇಳಿದ್ರಿ, ರೈತರು ಅಲ್ಲೇ ಇಲ್ಲೇ ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಗೊಂಡು ಬಿತ್ತಿದ್ದಾರೆ. ಆದ್ರೆ ಇವತ್ತು ಹೊಲಕ್ಕೆ ಹೋದ್ರೆ ಒಣಗ ಎಲ್ಲ ಅಲ್ಲೇ 2 ಎಲೆ 3 ಎಲೆ ಆಗಿ ಒಣಗ್ತಾ ಇದೆ, ಬಿಸಿಲು ಬಿದ್ದು ಒಣಗ್ತಾ ಇದೆ. ಆದ್ರಿಂದ ಸಂಪೂರ್ಣ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಜಿಲ್ಲೆಯ ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಬೇಕು. ಒಂದೇದು ಮಾದಾಯಿ ಕಸ ಬಂಡ್ರಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಮತ್ತು ರೈತರು ಬೆಳೆ ವಿಮೆ ತುಂಬಿದ್ದಾರೆ, ಬೆಳೆ ವಿಮೆ ತುಂಬಿದ್ದನ್ನ ಮರುಪಾವತಿ ಮಾಡಿಲ್ಲ. ಈ ಕೂಡಲೇ ಬೆಳೆ ವಿಮೆಯನ್ನು ಮರುಪಾವತಿ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಮತ್ತು ರೈತರ ಹೊಲಗಳಿಗೆ ಹೋಗಲು ಎತ್ತು ಚಕ್ಕಡಿ ಹೋಗಲು ರಸ್ತೆ ನಿರ್ಮಿಸಿ ಬ್ರಿಡ್ಜ್ ನಿರ್ಮಿಸಿ ಕೊಡಬೇಕು. ಮತ್ತು ನಮ್ಮ ರೈತರ ಬೋರ್ವೆಲ್ಗಳಿದಾವೆ. ಇವತ್ತು ರಾಜ್ಯ ಸರ್ಕಾರವು ಕೆಇಬಿ ಎಸ್ಕಾಂ ಅನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ಕೂಡಲೇ ಖಾಸಗೀಕರಣ ಎಸ್ಕಾಂ ಆಫೀಸ್ ಅನ್ನ ಖಾಸಗೀಕರಣ ಮಾಡುವುದು ಈ ಕೂಡಲೇ ರದ್ದುಗೊಳಿಸಬೇಕು. ಆಮೇಲೆ ಬಿಡದಿ ಟೌನ್ ಸಿಟಿಯನ್ನ ಈ ಆದೇಶವನ್ನು ಈ ಕೂಡಲೇ ಹಿಂಪಡಿಬೇಕು. ಮತ್ತು ನಮ್ಮ ರೈತರ ಹಲವಾರು ಯೋಜನೆಗಳಿವೆ, ಅವು ಎಲ್ಲಗಳನ್ನು ಇತ್ಯರ್ಥ ಮಾಡಬೇಕು. ಮಾಡದೇ ಇದ್ರೆ ಇದೇ ತಿಂಗಳ 30ನೇ ತಾರೀಕಿಗೆ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಹಾಗೂ ನಮ್ಮ ದಾವಣಗೆರೆ ಜಿಲ್ಲೆ ಸಮಸ್ತ ರೈತ ಬಾಂಧವರು ಸೇರಿ ವಿಧಾನಸೌಧಕ್ಕೆ ಬಾರ್ಕೋಲ್ ಚಳವಳಿ ಮುಖಾಂತರ ಬಾರ್ಕೋಲ್ ತಗೊಂಡು ಬಂದು ವಿಧಾನಸೌಧಕ್ಕೆ ಮುತ್ತಿ ಹಾಕ್ತೇವೆ ಅಂತೇಳಿ ನಾವು ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಹಾಗೂ ದಾವಣಗೆರೆ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಧಾರವಾಡ ಜಿಲ್ಲಾ ಕುಶುಗಲ್ಲ ಮಹಿಳೆ ಬಸವಾಸಿ ಮತ್ತು ನೆಲಗುಡ್ಡದ ಈಗಿಂತ ಕೇಳುವ ಮನ್ನನ ಏನಂದರೆ ರೈತರ ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕ, ಸಂಪೂರ್ಣ ಮನ್ನಾ ಆಗ್ಬೇಕ. ಒಂದು ಎಮ್ಮೆ ಒಂದು ಎತ್ತಿನ ಸೈಕಲ್ ತಗೊಂಡ ಒಂದ್ ಸಾಲ ಸುತ್ತ ಮನ್ನಾ ಆಗ್ಬೇಕ. ಸಂಪೂರ್ಣ ಬೆಳೆ ಹಾನಿಯಾಗಿ ಹೋಗೈತಿ. ಆಗದಾಗಿದ್ರ ಮಾಡ್ದ ಇಲ್ಲ ನೌಕರಿ ಇಲ್ಲ ತಗಸಾಕ ನಾ ಎಣ್ಣೆ ತಗೊಂಡಿಲ್ಲ ಬರಗಾಲ ಕರ್ನಾಟಕಕ್ಕೆ ಬಿದ್ದತಿ. ಅಷ್ಟ ಅಲ್ಲ, ಎಲ್ಲಾ ರೈತ ಶಕ್ತಿನೂ ವಹಿಸ್ತಾನೆ. ಹಳ್ಳಿಯಾರ ದುಡ್ದಾಗನ ಬ್ಯಾಟನ್ಯಾರ ತಿನ್ನಾಕ ಒಂದು ತುತ್ತನ್ನ ಬರ್ತೈತಿ, ನೋಡ್ ತಿನ್ನೋದಿಲ್ಲ. ಶಾರದನ್ನರು ನೋಡ್ ತಿನ್ನೋದಿಲ್ಲ. ಎಲ್ಲಾರು ಪಡ್ಬಿಡ್ಬೇಕು ಇದಕ್ಕ. ಓಟ್ ಕೇಳಕ್ ಬಂದಾಗ ಅಂದ್ರೆ ತೆಂಗಿನಕಾಯಿ ತಂದೆ, ಒಂದ್ ಸೀರೆ ತಂದೆ ಅಂತ ನಾವು ಅವ್ರ ಪಪ್ಪದಲ್ಲಿ ಈ ಸರ ಬಾರ್ಕೊಲ್ ತಗೊಂಡಿದ್ದ ಅದಕ್ಕೆ ತಗೊಂಡೇವೆ. ಅಧಿಕಾರ ಇರೋಂಗಿಲ್ಲ ಜಗದ. ಉರ್ಲಾಕೊಂಡು ಹಾಕೊಂಡು ಸಾಯ್ತೇವೆ. ಬಂದು ಉರ್ಲಾಕೊಂಡು ಸಾಯ್ತೇವೆ. ಅವನ ಹೆಸರನ್ನ ಬರ್ದಿಟ್ಟು ಸಾಯ್ತೇವೆ. ಅಧಿಕಾರಿ ಹೆಸರನ್ನ ಬರ್ದಿಟ್ಟು ಜನ್ಮ ಕಾಕೊಂತೇವೆ. ರೈತ ಬೆಳೆದಾಗನ ಅಧಿಕಾರ ತಿನ್ನೋದು, ರೈತ ಬೆಳೆದಾಗ ಪೊಲೀಸರು ತಿನ್ನೋದು, ರೈತರು ಬೆಳೆದಾಗನ ರಾಜಕೀಯ ತಿನ್ನೋದು, ರೈತ ಬೆಳೆದಾಗನ. ರೈತ ಬೆಳಿಲಿಕ್ಕಂದ್ರೆ ಏನ್ ಮಣ್ಣು ತಿನ್ನೋದಿಲ್ಲ. ನಮ್ಮ ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕು. ಇಲ್ಲ ಅಲ್ಲಿ ಕೋಟಿ ಇಲ್ಲಿ ಕೋಟಿ ಏನಿಲ್ಲ. ಇವತ್ತು ಎಂಡ ಆಗ್ಬೇಕ, ಇಲ್ಲಾಂದ್ರೆ ಮಾಡ್ಕೊಳ್ಕ ಅಧಿಕಾರಿಗೆ ಬೀಳಾತಾವ.